ಟೆರರಿಸ್ಟ್ಗಳ ಅಟ್ಟಹಾಸ ಪಹಲ್ಗಾಮ್ನಲ್ಲಿ ನಿಲ್ಲದ ಆತಂಕ ಈಗ ಸದ್ಯ ಅಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆ ವಾತಾವರಣ. ಪಹಲ್ಗಾಮ್ ಉಗ್ರರ ಬೆನ್ನು ಬಿದ್ದಿದೆ ಸೇನೆ. ಟೆರರಿಸ್ಟ್ಗಳ ಅಟ್ಟಹಾಸ ಪಹಲ್ಗಾಮ್ನಲ್ಲಿ ನಿಲ್ಲದ ಆತಂಕ, ಬೂದಿ ಮುಚ್ಚಿದ ಕೆಂಡದಂತಿದೆ ಪಹಲ್ಗಾಮ್. ನರಮೇಧ ಸೃಷ್ಟಿಯಾದಂತ ಜಾಗದಿಂದ ಪ್ರತ್ಯಕ್ಷ ವರದಿಯನ್ನ ಕೊಡ್ತಾ ಇದ್ದಾರೆ ರಾಜ್ ನ್ಯೂಸ್ನ ಪ್ರತಿನಿಧಿ. ಸದ್ಯ ಪರಿಸ್ಥಿತಿ ಬಹಳಷ್ಟು ಹದಗೆಟ್ಟಿದೆ ಅಂತ ಹೇಳ್ಬೋದು. ಕೆಲಸವನ್ನು ಮಾಡ್ತೀವಿ ಮಾಡ್ತಾ ಇದ್ರೆ ಸ್ಥಳೀಯರಿಗೆ ಈ ಪ್ರದೇಶವನ್ನು ನೀಡ್ತಾರೆ. ಜಮ್ಮು ಒಂದು 87 ಸ್ಥಾನಗಳಲ್ಲಿ 48 ಸ್ಥಾನಕ್ಕೆ ಹೊರಡೆ ಇರುವುದು ವಿಶೇಷತೆ. ಹೀಗಾಗಿ ಸಾಕಷ್ಟು ಜನ ಪ್ರವಾಸಿಗರು ಇನ್ನೂ ಕೂಡ ಬರ್ತಿದ್ದಾರೆ. ಮುಂದೆ ಹೋಗಿತ್ತು ಆ ಸ್ಥಳಕ್ಕೆ ಬಳಸಲಾಗ್ತಾ ಇದೆ. ಇದಕ್ಕೆ ಬರೆಸಿ ಹೋಗ್ಬೇಕು. ಈ ಸದ್ಯಕ್ಕೆ ಇನ್ನೂ ಅಲ್ಲಿಂದ ಹೋಗಿಲ್ಲ, ಇನ್ನೂ ಇಲ್ಲೇ ಇದ್ದಾರೆ ಅನ್ನುವಂತ ಒಂದು ನೀತಿ ಕೂಡ ರಾಜ್ಯದವರಿಗೆ ಸಿಕ್ಕಿದೆ. ಹೀಗಾಗಿ ಚೆನ್ನಾಗಿ ಕಾರ್ಯಾಚರಣೆ ನಡೆಸಿದ್ರೆ, ಸಿಎಸ್ ಕಾರ್ಯಾಚರಣೆ ನಡೆಸಿದ್ರೆ, ಭಾರತೀಯ ಸೇನೆ ಕೂಡ ಈಗ ಈ ಒಂದು ಪಹಲ್ಗಾಮ್ ಸ್ಟೇಷನ್ ಕರೆ ತಂದ್ಕೊಂಡು ವಿಚಾರಣೆ ಮಾಡ್ತಾ ಇದೆ. ವಿಜಯ್, ಈಗ ಸ್ಥಳೀಯರನ್ನ ಅಲ್ಲಿ ಕರೆಸಿ ವಿಚಾರಣೆ ನಡೆಸ್ತಾ ಇರುವಂತದ್ದು ಸೇನೆ. ಸುಮಾರು ಈಗಾಗಲೇ ಬಹಳಷ್ಟು ಜನರನ್ನು ಕೂಡ ಅಲ್ಲಿ ಏನು ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ತಾವು ನೀಡ್ತಾ ಇದ್ದೀರಿ. ಸ್ವಲ್ಪ ಮಟ್ಟಿಗೆ ಅಲ್ಲಿ ನೆಟ್ವರ್ಕ್ ಸಮಸ್ಯೆ ಸಹಜವಾಗಿರುತ್ತೆ, ಕಣಿವೆ ನಾಡಲ್ವಾ, ಕಣಿವೆ ಭಾಗದಲ್ಲಿ ನೆಟ್ವರ್ಕ್ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತೆ ನಮ್ಮ ಸಹೋದ್ಯೋಗಿಯನ್ನ ನಾವು ಅಲ್ಲಿಂದ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನುವಂಥ ವರದಿಯನ್ನು ತರಿಸ್ಕೊಳ್ತಾ ಇರ್ತೀವಿ. ನಿಮಗೂ ನಾವು ಈಗಾಗಲೇ ಆ ಮಾಹಿತಿಯನ್ನು ತಲುಪಿಸ್ತಾ ಇದ್ದೀವಿ ಮತ್ತು ಪ್ರತ್ಯಕ್ಷ ವರದಿಯನ್ನು ತಲುಪಿಸುವಂಥ ಪ್ರಯತ್ನ ಕೂಡ ನನ್ನ ಸಹೋದ್ಯೋಗಿ ಅಲ್ಲಿಂದ ಮಾಡ್ತಾ ಇದ್ದಾರೆ. ಸಹಜವಾಗಿ ಕಣಿವೆ ನಾಡುಗಳಲ್ಲಿ ಸ್ವಲ್ಪ ಮಟ್ಟಿಗೆ ನೆಟ್ವರ್ಕ್ ಸಮಸ್ಯೆ ಇದ್ದೇ ಇರುತ್ತೆ. ನೋಡೋಣ, ಮಾತಾಡಿಸ್ತೀನಿ, ಮತ್ತೆ ಟ್ರೈ ಮಾಡ್ತೀನಿ. ವಿಜಯ್ ನಾಯಕ್ ಕಂಟಿನ್ಯೂ ಮಾಡಿ, ಮಾತಾಡ್ಬೋದು ನಾವು ಮತ್ತೆ. ಮಾತಾಡಿ ವಿಜಯ್ ನಾಯಕ್, ಕಂಟಿನ್ಯೂ ಮಾಡಿ ನೀವು. ಸಾಧ್ಯವಾದಷ್ಟು ವಿಜಯ್ ನಾಯಕ್ ಸ್ವಲ್ಪ ಮೊಬೈಲ್ ಕ್ಲೋಸ್ ಟು ಮೊಬೈಲ್ ಬನ್ನಿ, ಆಡಿಯೋ ಕ್ಲಿಯರ್ ಬರುತ್ತೆ. ಕ್ಲೋಸ್ ಟು ಮೊಬೈಲ್ ಬನ್ನಿ. ನೈಸ್ ನೈಸ್, ಓಕೆ ಓಕೆ, ದಟ್ ಈಸ್ ಓಕೆ, ದಟ್ ಈಸ್ ಓಕೆ ಓಕೆ. ಈಗ ಮಾತಾಡಿ, ಈಗ ಮಾತಾಡಿ ವಿಜಯ್ ನಾಯಕ್, ಮಾತಾಡಿ. ನೀವೀಗ ಕಂಟಿನ್ಯೂ ಮಾಡ್ಬೋದು, ನೀವು ಮಾತಾಡ್ಬೋದು, ಈಗ ಮಾತಾಡಿ. ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಸುಮಾರು ಸ್ಥಳೀಯರ 300 ಜನ ಭಾರತೀಯ ಸೇನೆ ಮತ್ತು NIA 3 ಸೇರಿ ಇಲ್ಲಿ ಪಹಲ್ಗಾಮಿನ ಒಂದು ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆಮೇಲೆ ರಾಜ್ಯಕ್ಕೆ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಅಲ್ಲಿ ಬಂದಂತ ಭಯೋತ್ಪಾದಕರಲ್ಲಿ ಕೆಲವರು ಇನ್ನೂ ಹೊರಗಡೆ ಹೋಗಿಲ್ಲ, ಇಲ್ಲೇ ಅಡಗಿ ಕುಳಿತಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಬಂದಿದೆ. ಹೀಗಾಗಿ ಆ ಒಂದು ಸರ್ಚ್ ಆಪರೇಷನ್ ನಡೀತಾ ಇದೆ. ಪ್ರತಿಯೊಂದು ಕಣಿವೆಯ ಸುತ್ತಮುತ್ತಲೂ ಇಲ್ಲಿ ಬಂದೋಬಸ್ತಿಯನ್ನ ಮಾಡಲಾಗಿದೆ. ಯಾರಿಗೂ ಅಲ್ಲಿ ಹೋಗ್ಲಿಕ್ಕೆ ಅವಕಾಶವಿಲ್ಲ, ಎಲ್ಲರಿಗೆ ನಿರ್ಬಂಧನವನ್ನ ಹೇರಿ ಈ ಒಂದು ತನಿಖೆ ನಡೆಯಲಾಗ್ತಾ ಇದೆ. ವಿಜಯ್, ಎಸ್, ಈಗ ಸದ್ಯದ ಮಟ್ಟಿಗೆ ಯಾರು ಬಂದು ಇಲ್ಲಿ ಉಗ್ರ ಕೃತ್ಯಗಳನ್ನ ಮಾಡಿದಾರೋ ಆ ಭಯೋತ್ಪಾದಕರು ಇನ್ನೂ ಕೂಡ ಸದ್ಯಕ್ಕೆ ಆ ಸ್ಥಳದಿಂದ ಕಾಲ್ ಕಿತ್ತಿಲ್ಲ. ಅವ್ರು ಇನ್ನೂ ಪಹಲ್ಗಾಮ್ನಲ್ಲೇ ಇದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಪೊಲೀಸರಿಗೆ ಸಿಕ್ಕಿದೆ. ಹೌದೌದು ವಿಜಯ್, ಆ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಸಾಕಷ್ಟು ಇಲ್ಲಿ ವಿಚಾರಣೆ, ಬಿಗಿ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಸ್ಥಳೀಯರನ್ನು ಸಿಕ್ಕಾಪಟ್ಟೆ ಆಕ್ರೋಶ ಕೂಡ ಇದೆ. ಯಾಕಂದ್ರೆ ನಾವು ಸ್ಥಳೀಯರನ್ನು ಸಾಕಷ್ಟು ಜನ ಮಾತಾಡುವಂತ ಪ್ರಯತ್ನವನ್ನು ಮಾಡಿದಾಗ ಅವರನ್ನು ಸಿಕ್ಕಾಪಟ್ಟೆ ಈ ವಿಷಯವಾಗಿ ಆಕ್ರೋಶ ಇದೆ. ಯಾಕಂದ್ರೆ ಕಾಶ್ಮೀರ್ ಯು ಕ್ಯಾನ್ ಪಾಸಿಬಲ್ ವಾಕ್ ಮಾಡಿ, ಅಲ್ಲಿ ಸ್ವಲ್ಪ ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ ಆಗ್ತಾ ಇದೆ. ಕ್ಯಾಮ್ರಾ ಹಂಗೆ ಮೂವ್ ಮಾಡಿಸಿ, ಕ್ಯಾಮ್ರಾ ಹಂಗೆ ಮೂವ್ ಮಾಡಿಸಿ. ಕಾಶ್ಮೀರದಲ್ಲಿ ಏನು ಪರಿಸ್ಥಿತಿ ಉಂಟಾಗಿದೆ, ಪರಿಸ್ಥಿತಿಯಿಂದ ಹೇಳ್ತಾ ಇದ್ದೀವಿ. ಸ್ಥಳೀಯರು ಸಿಕ್ಕಾಪಟ್ಟೆ ಸ್ಥಳೀಯರು ಆಕ್ರೋಶವನ್ನ ಆಕ್ರೋಶಗೊಂಡಿದ್ದಾರೆ.
ಇವ್ರಿಗೂ ಸಹ ಈ ಘಟನೆ ಅರಿವಿಸ್ಕೊಳ್ಳಕ್ ಆಗ್ತಾ ಇಲ್ಲ. ಅವರು ಸಹ ಹೇಳೋದು ಏನಂತಂದ್ರೆ ಈ ರೀತಿ ಘಟನೆ ಆಗ್ಬಾರ್ದಾಗಿತ್ತು, ಈ ರೀತಿ ಘಟನೆ ಆಗ್ಬಾರ್ದು. ಯಾಕಂದ್ರೆ 80% ಪ್ರವಾಸಿಗರ ಮೇಲೆ ಈ ಒಂದು ಕಾಶ್ಮೀರ ಅವಲಂಬಿತರಾಗಿದೆ. ಎಲ್ಲಾ ಮಾರುಕಟ್ಟೆಗಳು ಖಾಲಿ ಬಿಟ್ಟಿವೆ. ಇಲ್ಲಿ ಅಂತ ನಡೆಯುವಂತ ಎಲ್ಲಾ ಟ್ಯಾಕ್ಸಿ ಸರ್ವಿಸ್ ಗಳನ್ನ ನಾವು ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದಾಗ ಅವರು ಸಹ ಎಲ್ಲ ವಾಹನಗಳನ್ನ ಹಾಗೆ ನಿಲ್ಲಿಸಿ ಇಲ್ಲಿ ಯಾವುದೇ ಪ್ರವಾಸಿಗರ ಪ್ರವೇಶ ಆಗ್ತಾ ಇಲ್ಲ. ಇದು ದುರದೃಷ್ಟಕರ ಅಂತ ಹೇಳ್ಬೋದು ನಿಮಗೆ. ಬಟ್ ಇಂಥ ಸಂದರ್ಭದಲ್ಲಿ ಸ್ವಲ್ಪ ಸರ್ಕಾರ, ಸ್ಥಳೀಯ ಸರ್ಕಾರ ನೆರವಿಗೆ ಹೋಗ್ತಾ ಇದೆಯಾ ಪಾಪ ಪ್ರವಾಸಿಗರಿಗೆ, ಸಾರಿ ಅಲ್ಲಿದ್ದಂತ ಏನು ಪ್ರವಾಸಿ ತಾಣವನ್ನ ನಂಬ್ಕೊಂಡವ್ರಿಗೆ? ಪ್ರವಾಸಿ ತಾಣವನ್ನು ಅದೇ ಹೇಳಿದಂಗೆ 87 ಕ್ಷೇತ್ರದಲ್ಲಿ ಇಲ್ಲಿ ಪ್ರವಾಸಿ ಕ್ಷೇತ್ರದಲ್ಲಿ ಇಲ್ಲಿ 48ಕ್ಕೆ ನಿರ್ಬಂಧವನ್ನ ಹೇರಲಾದ್ರೆ ಪಹಲ್ಗಾಮ್ಗೆ ನಿರ್ಬಂಧವನ್ನ ಹೇರಿಲ್ಲ. ಹೀಗಾಗಿ ಅನೇಕ ಪ್ರವಾಸಿಗರು ಬಂದ ಮೇಲೆ ಅವ್ರಿಗೆ ತಿಳಿತಾ ಇದೆ ಮುಂದೆ ಹೋಗ್ತಾರೆ ನಿರ್ಬಂಧವನ್ನ ಹೇರಲಾಗಿದೆ. ಯಾವುದೇ ಪ್ರವೇಶವನ್ನ ಕೊಡ್ತಾ ಇಲ್ಲ. ಆಮೇಲೆ ಸರಿಯಾದ ಮಾಹಿತಿಯನ್ನು ಇಲ್ಲಿ ಯಾರು ಸೇನೆಯವರು ನೀಡ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ನಡೆದಿರುವಂತಹ ಘಟನೆಯ ಬಗ್ಗೆ ಅವರಿಗೆ ಯಾವುದೇ ವಿವರಗಳು ಇಲ್ಲ, ಮಾಹಿತಿಯನ್ನು ಕೊಡ್ಲಿಕ್ಕೆ ಏನಾದ್ರು ಅವರಿಗೆ ನಿರ್ಬಂಧವನ್ನು ಹೇರಿದ್ದಾರೆ. ಹೀಗಾಗಿ ಯಾರು ಸಹ ಸ್ಪಷ್ಟವಾದಂತ ಮಾಹಿತಿಯನ್ನ ನೀಡ್ತಾ ಇರುತ್ತೆ. ಜಸ್ಟ್ ಲೈಕ್ ಈಗ ಪಹಲ್ಗಾಮ್ ನಲ್ಲಿ ಕರ್ಫ್ಯೂ ಏರಿದಂತೆ ಕಾಣ್ತಾ ಇದೆ, ಜನ ಓಡಾಟ ಕೂಡ ಬಹಳ ಕಡಿಮೆ ಇದೆ ವಿಜಯ್. ಹೌದೌದು, ಜನ ಓಡಾಟ ಬಹಳ ಕಡಿಮೆ ಆಗಿದೆ. ಆದ್ರೂ ಕೆಲವಿಷ್ಟು ಪ್ರವಾಸಿಗರು ಇಲ್ಲಿ ಧೈರ್ಯ ಮಾಡಿ ಬರ್ತಾ ಇದ್ದಾರೆ. ಅವರು ಸಹ ಇಲ್ಲಿ ಬಂದು ನಂಬ್ಕೊಂಡು ಹೋಗ್ತಾ ಇದ್ರೆ ಅವ್ರಿಗೂ ಸಹ ಮುಂದೆ ಇಲ್ಲಿ ಏನ್ ಮಾಡ್ಬೇಕು ಅನ್ನೋ ತಿಳಿತಾ ಪಹಲ್ಗಾಮ್ ಇಲ್ಲಿ ಬರ್ತಾರೆ. ಆದ್ರೆ ಇಲ್ಲಿಂದ ಮುಂದೆ ಏನೋ ಒಂದು ಪ್ರೇಕ್ಷಣೀಯ ಸ್ಥಳ ಇತ್ತು, ಅಲ್ಲಿ ಹೋಗೋಕ್ಕೆ ಅವಕಾಶವನ್ನ ನೀಡ್ತಾ ಇಲ್ಲ ಅಂತೆ. ಎಸ್, ಒಟ್ಟು ಈಗ ಸದ್ಯ ನಿಮಗೆ ಅಲ್ಲಿ ಸ್ಥಳೀಯವಾಗಿ ರಿಪೋರ್ಟಿಂಗ್ ಮಾಡಕ್ಕೆ ಯಾವ ರೀತಿ ಸವಾಲುಗಳು ಕಾಣಿಸ್ತಾ ಇದೆ ವಿಜಯ್ ನಾಯಕ್? ಸವಾಲುಗಳಂತಂದ್ರೆ ಇಲ್ಲಿ ಬಿಗಿ ಬಂದೋಬಸ್ತಿಯನ್ನ ಮಾಡಲಾಗಿದೆ. ಯಾವುದೇ ಯಾವ ರಿಪೋರ್ಟರ್ನು ಸಹ ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಆಮೇಲೆ ಎಲ್ಲ ಸ್ಪಷ್ಟವಾದಂತ ಒಂದು ನಿರ್ಬಂಧವನ್ನ ಹೇರಿದ ಕಾರಣ ರಿಪೋರ್ಟಿಂಗ್ ಮಾಡುವ ಸುಲಭವಾಗಿಲ್ಲ. ಸ್ಥಳೀಯರು ಸರಿಯಾಗಿ ಮಾಹಿತಿಯನ್ನ ನೀಡ್ತಾ ಇಲ್ಲ. ಮಾಧ್ಯಮದ ಮುಂದೆ ಮಾತಾಡ್ಲಿಕ್ಕೆ ವಿಚಾರ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅವರಿಗೆ ಪ್ರವಾಸಿಗರನ್ನ ಕಳ್ಕೊಳ್ತೀವಿ ಅನ್ನುವಂತ ಭೀತಿ ಒಂದ್ ಕಡೆ ಆದ್ರೆ ಪೊಲೀಸರ ಇಲ್ಲಿ ಇನ್ಕ್ವೈರಿ ಆಗುತ್ತೆ ಅನ್ನುವಂಥದ್ದು ಭೀತಿ ಇನ್ನೊಂದ್ ಕಡೆ ಆಗಿ ಸರಿಯಾಗಿ ಯಾರು ಮಾಧ್ಯಮದ ಜೊತೆ ಮಾತಾಡ್ಲಿಕ್ಕೂ ವಿಚಾರ ಮಾಡ್ತಾ ಇದ್ದಾರೆ. ಎಸ್, ಅದ್ರ ಜೊತೆಗೆ ಈಗ ದಿನನಿತ್ಯ ಬಳಕೆ ವಸ್ತುಗಳಿಗೂ ಸಮಸ್ಯೆ ಆಗ್ತಿರ್ಬಹುದು ಅನ್ಸುತ್ತಾ? ಅಲ್ಲಿ ಅಂಗಡಿ ಮುಂಗಟ್ಟುಗಳು ಓಪನ್ ಇದೆಯಾ? ಜನ ಏನಾದ್ರೂ ಖರೀದಿ ಮಾಡೋದಕ್ಕೆ ಅವಕಾಶಗಳು ಸಿಗ್ತಾ ಇದೆಯಾ? ಇಲ್ಲ ಈ ಕೋವಿಡ್ ಟೈಮಲ್ಲಿ ನಮಗೆಲ್ಲ ಇಡೀ ದೇಶ ಯಾವ ರೀತಿ ಲಾಕ್ಡೌನ್ ಆಗಿತ್ತಲ್ಲ ಆ ರೀತಿ ಲಾಕ್ಡೌನ್ ಪರಿಸ್ಥಿತಿಯಲ್ಲಿ ಕಾಣಿಸ್ತಾ ಇದೆ. ಅಲ್ಲಿನ ಸ್ಥಳೀಯರ ಬದುಕಿಗೆ ಸಂಬಂಧಪಟ್ಟಂತೆ ದಿನನಿತ್ಯ ಬಳಕೆ ವಸ್ತುಗಳಿಗಾದ್ರೂ ಅವಕಾಶಗಳು ಇದೆಯಾ ಅಂತ ನೀವು ಈಗಾಗಲೇ ವಿಡಿಯೋ ಕಳಿಸಿದ್ದೀರಿ. ಆ ವಿಡಿಯೋಗಳನ್ನ ತೋರಿಸ್ತಾನೆ ಮಾತಾಡ್ತಾ ಇದೀವಿ ವಿಜಯ್. ಹೌದು, ಇಲ್ಲಿ ಸಾಕಷ್ಟು, ಯಾಕಂದ್ರೆ ಇಲ್ಲಿ ನಾವು ಬರ್ಬೇಕಾದ್ರೆ ಪುಲ್ವಾಮಾದ ಮುಖಾಂತರ ಇಲ್ಲಿ ಬರ್ಬೇಕಾಗಿತ್ತು. ಹೀಗಾಗಿ ಪುಲ್ವಾಮಾದಲ್ಲಿ ನಾವು ನಿಂತಾಗ ನಮಗೆ ಮಾಹಿತಿ ಬಂದಿದ್ದು ಪುಲ್ವಾಮಾದಲ್ಲಿ ಕಾಶ್ಮೀರಿ ಕೇಸರಿಯನ್ನ ಸಾಕಷ್ಟು ಪ್ರಮಾಣದಲ್ಲಿ ಮಾರಾಟ ಮಾಡ್ತಾರೆ. ಆದ್ರೆ ಅಲ್ಲಿ ಯಾವುದೇ ಅಂಗಡಿಗಳಲ್ಲಿ ಜನ ಬರ್ತಾ ಇಲ್ಲ ಅನ್ನೋದೇ ಅವ್ರು ಎಲ್ಲರೂ ಅಮ್ಮನಾಗಿತ್ತು. ಎಲ್ಲರೂ ಅದೇ ಒಂದೇ ಕಷ್ಟವನ್ನ ಹೇಳ್ಕೊಳ್ತಾ ಇದ್ದಾರೆ ಪ್ರವಾಸಿಗರಿಂದ ಸಾಕಷ್ಟು. ಯಾಕಂದ್ರೆ ಆರ್ಟಿಕಲ್ 370 ಪಡೆದ ತಕ್ಷಣ ಕಾಶ್ಮೀರ ಬದಲಾಗಿತ್ತು. ಅದರ ನಂತರ ಇಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕಂಡಿತ್ತು, ಡೆವಲಪ್ಮೆಂಟ್ ಕಂಡಿತ್ತು. ಆದ್ರೆ ಈಗ ಈ ಘಟನೆ ಆದ ನಂತರ ಕಾಶ್ಮೀರದಲ್ಲಿ ಜನರು ಬರ್ತಾ ಇಲ್ಲ. ಹೀಗಾಗಿ ಮತ್ತೆ ಅದೇ ಸ್ಥಿತಿಗೆ ನಾವು ಬಂದು ತಲುಪಿದ್ವಿ ಅನ್ನುವಂತ ಒಂದು ಮಾತುಗಳನ್ನ ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಆಲ್ರೆಡಿ ವಿಜಯ್, ನೀವು ಆರಂಭದಲ್ಲಿ ಮಾಹಿತಿ ಕೊಡ್ಬೇಕಾದ್ರೆ ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಇತ್ತು, ಹೀಗಾಗಿ ಮತ್ತೆ ಕೇಳ್ತಾ ಇದ್ದೀನಿ. ತಾವು ಈಗ ಅಲ್ಲಿ ಸ್ಥಳೀಯರನ್ನ ಕೆಲವರನ್ನ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನುವಂತ ಮಾಹಿತಿ ನೀಡ್ತಾ ಇದ್ರಿ. ಆ ಬಗ್ಗೆ ಮತ್ತೆ ರಿಪೀಟ್ ಮಾಡ್ಬೋದಾ ಇನ್ನೊಂದ್ಸತಿ? ಅವಶ್ಯವಾಗಿ ಇದೆ. ಏನಂತಂದ್ರೆ ಇಲ್ಲಿ NIA ಈಗ 2 ದಿನದಿಂದ ಕಾರ್ಯಪ್ರವೃತ್ತ ಆಗಿದೆ. NIA ಬಂದ ತಕ್ಷಣ ಸ್ಥಳೀಯ ನೂರಾರು ಜನರನ್ನ, ಯಾಕಂತಂದ್ರೆ ಕೆಲವಷ್ಟು ಜನರು ಇದರಲ್ಲಿ ಭಾಗಿಯಾಗಿದ್ರು ಅನ್ನುವಂತ ಒಂದು ಸಂಶಯದ ಮೇಲೆ ಸ್ಥಳೀಯರನ್ನ ಇಲ್ಲಿ ವಿಚಾರಣೆ ನಡೆಸಲಾಗ್ತಾ ಇದೆ. ನಾವು ವಿಡಿಯೋದಲ್ಲಿ ನಾನು ನಮ್ಮ ವಿಡಿಯೋ ಜರ್ನಲಿಸ್ಟ್ಗೆ ರಿಕ್ವೆಸ್ಟ್ ಮಾಡ್ಬೋದ್ರಿ, ವಿಡಿಯೋದಲ್ಲಿ ನಾವು ವೀಕ್ಷಿಸಬಹುದು. ಎಲ್ಲ ಪೊಲೀಸ್ ಸ್ಟೇಷನ್ ಮಾರ್ಗಗಳನ್ನ ಗೇಟ್ಗಳನ್ನ ಹೊರಗಡೆ ವಿಚಾರಣೆ ಮಾಡಲಾಗ್ತಾ ಇದೆ. ಹೀಗಾಗಿ ಬಂದೋಬಸ್ತಿನಲ್ಲಿ ಈ ಒಂದು ಕೆಲಸವನ್ನ ಮಾಡ್ತಾ ಇದೆ. ಸ್ಪಷ್ಟವಾದ ಮಾಹಿತಿಯನ್ನ, ಯಾಕಂದ್ರೆ ಇನ್ನೂ ಒಂದು ರಾಷ್ಟ್ರದ ಇಶ್ಯೂ ಇರೋ ಕಾರಣ ಇದನ್ನ ಸ್ಪಷ್ಟವಾದ ಮಾಹಿತಿಯನ್ನ ಹೊರಗಡೆ ಮಾಧ್ಯಮದ ಮುಂದೆ ತರಲಿಕ್ಕೆ ಅವರು ಸಹ ನಿರ್ಬಂಧವನ್ನ ಮಾಡ್ತಾ ಇದ್ದಾರೆ. ಓಕೆ ವಿಜಯ್, ಥ್ಯಾಂಕ್ ಯು. ತಾವು ಕೂಡ ಹುಷಾರಾಗಿರಿ, ಸುರಕ್ಷಿತವಾಗಿರಿ. ಏನೇ ಅಪ್ಡೇಟ್ ಸಿಕ್ಕರೂ ಕೂಡ ತತ್ಕ್ಷಣಕ್ಕೆ ರಾಜ್ ನ್ಯೂಸ್ಗೆ ಸ್ಪಂದಿಸ್ತಾ ಇರಿ. ನೆಟ್ವರ್ಕ್ ಇರದೇ ಇರೋ ಜಾಗದಲ್ಲಿದ್ದಂತ ಸಂದರ್ಭಗಳಲ್ಲೂ ಕೂಡ ಕೆಲವು ಸರಿ ನೀವು ನೆಟ್ವರ್ಕ್ ಬಂದಾಗ ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾ ಇರಿ. ತುಂಬಾ ರಿಸ್ಕ್ ತಗೊಂಡಿದ್ದೀರಾ. ನಮ್ಮ ಪ್ರತಿನಿಧಿ ಒಬ್ರು ಇವಾಗ ಯುದ್ಧ ಭೂಮಿಯಲ್ಲಿ ಹೋಗಿ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೂ ಕೂಡ ಖುಷಿಯ ಸಂಗತಿ. ವಿಜಯ್, ಆಲ್ ದ ಬೆಸ್ಟ್, ಚೆನ್ನಾಗಿರಿ. ಅದೊಂದು ನನಗೆ ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಇನ್ನೂ ಪರಿಸ್ಥಿತಿ ಬಂದ ತಕ್ಷಣ ಅದೊಂದು ಖುಷಿನೂ ಕೊಡ್ತಾ ಇದೆ, ಅದ್ರ ಜೊತೆ ಭಯಾನೂ ಇದೆ. ಆದ್ರೂ ಈ ವೃತ್ತಿ ಧರ್ಮವನ್ನ ಕಾಪಾಡೋದು ನನ್ನ ಕರ್ತವ್ಯ. ಆ ರೀತಿ ಕೆಲಸ ಮಾಡ್ತಾ ಇದ್ದೀನಿ ವಿಜಯ್. ಧನ್ಯವಾದಗಳು.
ಓಕೆ ಥ್ಯಾಂಕ್ ಯು ವೆರಿ ಮಚ್ ವಿಜಯ್ ತಮ್ಮೆಲ್ಲ ಮಾಹಿತಿಗಾಗಿ.